ಗ್ಯಾರಂಟಿ ಸ್ಕೀಮ್ಗಳನ್ನ ನಿಲ್ಲಿಸಿ ಅಂತ ಒಬ್ಬ ಸ್ವಾಮೀಜಿ ಮಾತಾಡಿದರು. ಈಗ ಯಾರೋ ಒಬ್ಬರು ಸ್ವಾಮೀಜಿಗಳು ಹೇಳಿದ್ದಾರೆ ಅಂತಂದರೆ ಅವರು ಪುರಾವೆಗಳ ಜೊತೆ ಹೇಳಿರಲ್ಲ, ಅವರು ಸ್ಟಡಿ ಮಾಡಿ ಆಧಾರಗಳನ್ನು ಇಟ್ಕೊಂಡು ಹೇಳಿದಾಗ ನಾವು ಒಪ್ಪುವಂಥದ್ದು. ಕೇವಲ ದುಡ್ಡು ಕೊಟ್ಟರೆ ಜನ ದುಡಿಯಲ್ಲ ಅಂತ ಅನ್ನೋದು ತಪ್ಪು ಅಭಿಪ್ರಾಯ. ಹೆಣ್ಮಕ್ಳು ಯಾವಾಗಲೂ ಅವರು ದುಡಿಯೋ ಮನಸ್ಸಿರ್ತದೆ, ಕುತ್ಕೊಂಡು ತಿನ್ನೋ ಮನಸ್ಸಿರೋದೇ. ಅಗ್ರಿ. ಏನಂದರೆ ನಿಜಕ್ಕೂ ಗಂಡಸ್ರು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಭಾಳ ಪ್ರೊಡಕ್ಟಿವ್ ಇರ್ತಾರೆ. ಸೊ ಅವರು 2,000 ರೂಪಾಯಿ ಇದ್ರೆ 4,000 ರೂಪಾಯಿ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ನಾವು ಒಂದು ತಪ್ಪು ಸಂದೇಶವನ್ನು ಸಮಾಜಕ್ಕೆ ನೀಡಬಾರ್ದು. ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಆಗಿದ್ರೆ ಹೇಗೆ ದೇಶ ಅಭಿವೃದ್ಧಿಯ ಪಥದಲ್ಲಿದೆ ಅಂತ ಹೇಳಲಿಕ್ಕೆ ಸಾಧ್ಯ? ಅಭಿವೃದ್ಧಿ ಶ್ರೀಮಂತರ ಪರ ಆಗ್ತಾ ಇದೆ ಹೊರತು ಅಭಿವೃದ್ಧಿ ಜನಸಾಮಾನ್ಯರ ಪರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯುವಕರಿದ್ದು, ಯುವಶಕ್ತಿ ಇದ್ದು, ನಿರುದ್ಯೋಗ ಇದ್ದರೆ ಹೇಗೆ ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ? ಒಂದು ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ ಭಾರತ. ಅಂದರೆ ಇದು ಕೇವಲ ಗೌರ್ಮೆಂಟ್ ಪಾಲಿಸಿಗಳಿಂದಂತಲ್ಲ. ಇಲ್ಲಿ ಯಂಗ್ ಜನ್ರೇಷನ್ ಇದ್ದಾರೆ. ಯಂಗ್ ಜನ್ರೇಷನ್ಗೆ ದುಡಿಯುವಂಥ ಸಾಮರ್ಥ್ಯ ಇದೆ, ಜೊತೆಗೆ ಆಪರ್ಚುನಿಟೀಸ್ಗಳು ಕಡಿಮೆ ಇದೆ. ನಮಸ್ಕಾರ ವಾರ್ತಾಭಾರತಿ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಐಸಾಕ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸೆಂಟರ್ ಫಾರ್ ಎಕನಾಮಿಕ್ ಸ್ಟಡೀಸ್ ಆ್ಯಂಡ್ ಪಾಲಿಸಿ ಡಾಕ್ಟರ್ ಕೃಷ್ಣರಾಜ್ ಅವರು ಇದ್ದಾರೆ. ಯಾಕೆ ಇವತ್ತು ಈ ಎಕನಾಮಿಕ್ಸ್ನ ಪರಿಚಯಿಸ್ತಿದ್ದೀನಿ ಅಥವಾ ಅವ್ರನ್ನ ಕರ್ಕೊಂಬಂದು ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ, ಈಗ ವಿಕಸಿತ ಭಾರತದ ಬಗ್ಗೆ ಚರ್ಚೆ ಆಗ್ತಿದೆ. ಇದು ಹೇಗೆ ಸಾಧ್ಯ ಆಗುತ್ತೆ, ನಾವು ಯಾವ ಸ್ಥಿತಿಲಿದ್ದೀವಿ, ಏನಾಗಬೇಕು, ಇದನ್ನೆಲ್ಲ ಅವರು ಮಾತನಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವಿಕಸಿತ ಭಾರತ ಸಾಧ್ಯ ಆಗುತ್ತಾ? ವಿಕಸಿತ ಭಾರತ ಅಂದರೆ 2047ಕ್ಕೆ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದು ಸಾಧ್ಯವಾಗುತ್ತಾ ಅಂತ? ಅದೇ, ವಿಕಸಿತ ಭಾರತ ಅನ್ನೋದು ಒಂದು ದೂರದೃಷ್ಟಿಯುಳ್ಳ ಒಂದು ಆರ್ಥಿಕ ನೀತಿ ಆದರೂ ಕೂಡ 2047ರಲ್ಲಿ ಒಂದು ಏನು ಆದಾಯವನ್ನು ಹೆಚ್ಚುಗೊಳಿಸುವಂತಹ ಒಂದು ಕಾರ್ಯಕ್ರಮ ಏನಿದೆ, ಅಂದರೆ ದೇಶದ GDPಯನ್ನು ಕರೆಂಟ್ $3.8 ಟ್ರಿಲಿಯನ್ ಇಂದ $40 ಟ್ರಿಲಿಯನ್ ಗೆ ಹೆಚ್ಚು ಮಾಡುವಂಥದ್ದೇ ಒಂದು ವಿಕಸಿತ ಭಾರತ. ಇದರ ಕಲ್ಪನೆ ಕೇವಲ ಒಂದು ದೀರ್ಘಾವಧಿಯಲ್ಲಿ ಅಚೀವ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಒಂದು ಅಭಿವೃದ್ಧಿಯ ನೀತಿ ಏನಿದೆ ಅಥವಾ ಅಭಿವೃದ್ಧಿಯ ಪರಿಕಲ್ಪನೆ ಏನಿದೆ, ಅದು ಕೇವಲ ಒಂದು ಜನರ ಆದಾಯವನ್ನು ಹೆಚ್ಚುಗೊಳಿಸುವಂಥದ್ದು ಇರೋದ್ರಿಂದ ಹೆಚ್ಚಾಗಿ ನಾವು ಅದನ್ನು ಒಂದು ಗುಣಾತ್ಮಕ ದೃಷ್ಟಿಯಿಂದ ನೋಡಿದಾಗ ಇದು ಕಾರ್ಯ ಸಾಧ್ಯವೂ ಆಗೋದಿಲ್ಲ ಅಂತ ನಾನು ಹೇಳ್ಬೋದು. ಹೇಗಂತಂದರೆ, ಈಗಿರುವಂತಹ GDP ಏನಿದೆ, ಭಾರತದ GDP $3.8 ಟ್ರಿಲಿಯನ್ ಏನಿದೆ, ಮತ್ತು ಅಮೆರಿಕದ GDP ನೋಡಿದಾಗ ಅಮೆರಿಕದ GDP ಇವತ್ತು $30 ಟ್ರಿಲಿಯನ್ ಇದೆ. ಅದೇ ರೀತಿ ನಮ್ಮ ಚೈನಾದ GDP ತೆಗೆದುಕೊಂಡಾಗ ಅದು $19 to $20 ಟ್ರಿಲಿಯನ್ ಇದೆ. ಸೊ ಈ ಒಂದು 40 ಟ್ರಿಲಿಯನ್ ಅಚೀವ್ ಮಾಡಬೇಕು ಅಂದರೆ ಈ ಎರಡು ರಾಷ್ಟ್ರಗಳನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಈ ಎರಡು ರಾಷ್ಟ್ರಗಳನ್ನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅಥವಾ ಆಗೋದಿಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕಾಗಿ ನಾವು ಒಂದು ಸಲಹೆಯನ್ನು ಯಾವ ರೀತಿ ಪಡ್ಕೋಬೋದು ಅಂತಂದರೆ, ಇತ್ತೀಚೆಗೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2024 ಬಂತು. ಈ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ನ ಒಂದು ಕ್ಯಾಪ್ಷನ್ ಅಥವಾ ಟೈಟ್ಲ್ ಏನಿದೆ ಅಂತಂದರೆ, ದಿ ಮಿಡ್ಲ್ ಇನ್ಕಮ್ ಟ್ರ್ಯಾಪ್ ಅಂತ. ದಿ ಮಿಡ್ಲ್ ಇನ್ಕಮ್ ಟ್ರ್ಯಾಪ್ ಅಂತಂದರೆ ಮಧ್ಯಮ ಆದಾಯದ ಬಲೆ, ಕನ್ನಡದಲ್ಲಿ ಹೇಳಬೇಕು ಅಂದರೆ. ಮಧ್ಯಮ ಆದಾಯದ ಬಲೆ ಅಂತಂದರೆ ಏನಪ್ಪ ಅಂದರೆ, ಈ ನಮ್ಮದು ಭಾರತವನ್ನು ನಾವು 4 ಭಾಗಗಳಾಗಿ ವಿಶ್ವದ ಕಂಟ್ರಿಗಳನ್ನು ವಿಂಗಡಿಸಿದ್ದಾರೆ. ಒಂದು ಅತಿ ಹಿಂದುಳಿದ ರಾಷ್ಟ್ರಗಳು, ಅಂದರೆ ಈಗ ನಮ್ಮದು ಲೋ ಇನ್ಕಮ್ ಕಂಟ್ರಿ ನಮ್ಮದು, ಅಂದರೆ ಕಡಿಮೆ ಆದಾಯವುಳ್ಳ ದೇಶ. ಮತ್ತು ಇನ್ನೊಂದು ಮಿಡ್ಲ್ ಇನ್ಕಮ್ ಕಂಟ್ರಿ, ಇನ್ನೊಂದು ಹೈ ಇನ್ಕಮ್ ಕಂಟ್ರಿ. ಒಂದು ಲೋ ಇನ್ಕಮ್ ಕಂಟ್ರಿ, ಇನ್ನೊಂದು ಮಿಡ್ಲ್ ಇನ್ಕಮ್ ಕಂಟ್ರಿ, ಇನ್ನೊಂದು ಹೈ ಇನ್ಕಮ್ ಕಂಟ್ರಿ, ಇನ್ನೊಂದು ಅತಿ ಹಿಂದುಳಿದ ರಾಷ್ಟ್ರಗಳು, ಅದು ಆಫ್ರಿಕಾದಲ್ಲಿ ಇರುವಂಥದ್ದು.
ಈ ಲೋ ಇನ್ಕಮ್ ಕಂಟ್ರಿಯಿಂದ ಇದೇನಾಗಬೇಕು, ಮಿಡ್ಲ್ ಇನ್ಕಮ್ ಕಂಟ್ರಿಗೆ ಹೋಗಬೇಕು, ನಂತರ ಹೈ ಇನ್ಕಮ್ ಕಂಟ್ರಿಗೆ ಹೋಗಬೇಕು ಭಾರತ. ಸೊ ಲೋ ಇನ್ಕಮ್ ಕಂಟ್ರಿ ಯಾವ್ದು ಇದ್ರ ಒಂದು ಆಧಾರದ ಮೇಲೆ ಹೇಳ್ತೀವಿ ಅಂತಂದರೆ ನಮ್ಮಲ್ಲಿರುವಂಥ ತಲಾ ಆದಾಯ. ಭಾರತೀಯರ ತಲಾ ಆದಾಯ ಹೇಗಿದೆ ಅಂತಂದರೆ, ಭಾರತೀಯರದು ಪ್ರಸ್ತುತ ಕರೆಂಟ್ ಇದರಲ್ಲಿ ಪಿ ಇದರಲ್ಲಿ ತಗೊಂಡ್ರು $2,650 ಇದೆ ಭಾರತೀಯರ ಪರ್ ಕ್ಯಾಪಿಟಲ್ ಇನ್ಕಮ್ ಡಾಲರ್ನಲ್ಲಿ. ಚೈನಾದ್ದು $13,500 ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಬಟ್ ಅಮೆರಿಕ ತೆಗೆದುಕೊಂಡಾಗ $85,000 ಇದೆ. ಸೊ ನಾವು ಹೈ ಇನ್ಕಮ್ ಕಂಟ್ರಿ ಅಂತ ಕರೆಸ್ಕೋಬೇಕು ಅಂದರೆ ಈ ಒಂದು ತಲಾ ಆದಾಯ $2,650ರಿಂದ $15,000 ಹೆಚ್ಚಾಗಬೇಕು. ಅದು ಇಟ್ ವಿಲ್ ಬಿಕಮ್ ಎ ಡೆವಲಪ್ಮೆಂಟ್. ಮತ್ತು ಇದು ಆದಾಯ ಒಂದೇ ಹೆಚ್ಚಾದರೆ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ನಾವು ಇತ್ತೀಚಿನ ಅಧ್ಯಯನಗಳಲ್ಲಿ ನಾವು ನೋಡ್ತಿರುವಂಥದ್ದು ಸ್ಕ್ಯೂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಸ್ಕ್ಯೂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಂದರೆ 1% ಶ್ರೀಮಂತರು 40% ರಿಸೋರ್ಸಸ್ನ ಓನರ್ಶಿಪ್ಪನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಇನ್ಕಮ್ಮು ಮತ್ತು ವೆಲ್ತ್ ಎರಡನ್ನೂ ಹೊಂದಿದ್ದಾರೆ. ಅದೇ ರೀತಿ 10% ತಗೊಂಡ್ರೆ 10% ಶ್ರೀಮಂತರು 60% ರಿಸೋರ್ಸಸ್ಸನ್ನು ಹೊಂದಿದ್ದಾರೆ. ಸೊ ರಿಮೈನಿಂಗ್ 90% ಜನ ಏನಾಗಿದ್ದಾರೆ 40% ರಿಸೋರ್ಸಸ್ಸನ್ನು ಹೊಂದಿದ್ದಾರೆ. ಸೊ ಈ ಒಂದು ಅಭಿವೃದ್ಧಿಯ ಮಾದರಿಯನ್ನು ನಾವು ಗಮನಿಸಿದಾಗ ಮಾರುಕಟ್ಟೆ ಅಥವಾ ಕ್ಯಾಪಿಟಲಿಸ್ಟಿಕ್ ಎಕಾನಮಿನಲ್ಲಿ ಅಭಿವೃದ್ಧಿ ಶ್ರೀಮಂತರ ಪರ ಆಗ್ತಾಯಿದೆ ಹೊರತು ಅಭಿವೃದ್ಧಿ ಜನಸಾಮಾನ್ಯರ ಪರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ ಇಡೀ ದೇಶದಲ್ಲಿ ವಿಕಸಿತ ಭಾರತದ ಬಗ್ಗೆ ಮಾತಾಡಲಾಗುತ್ತೆ, 5 ಟ್ರಿಲಿಯನ್ ಎಕನಾಮಿ ಬಗ್ಗೆ ಮಾತನಾಡಲಾಗುತ್ತೆ. ಭಾರತ ಇಡೀ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗುತ್ತೆ, ಇನ್ನೇನಾಗ್ಬಿಡ್ತು ಅನ್ನೋ ರೀತಿ ಮಾತನಾಡುತ್ತೆ. ಆದರೆ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಆಗಿದ್ರೆ ಹೇಗೆ ದೇಶ ಅಭಿವೃದ್ಧಿಯ ಪಥದಲ್ಲಿದೆ ಅಂತ ಹೇಳಲಿಕ್ಕೆ ಸಾಧ್ಯ? ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಈಗ ದೇಶ ಯಾಕೆ ಒಂದು ಕಡೆ ಆರ್ಥಿಕವಾಗಿ ಸದೃಢ ಆಗ್ತಾಯಿದ್ರು ಕೂಡ, ಯಾಕಂತಂದರೆ ಇದು ಅಂಶಗಳು ಏನು ಹೇಳುತ್ತೆ ಅಂದರೆ, ಇವನ್ ವರ್ಲ್ಡ್ ಬ್ಯಾಂಕ್ ಏನು ಹೇಳೋದು ಅಂತಂದರೆ, ಇಡೀ ವಿಶ್ವದಲ್ಲೇ ಭಾರತ ಅತಿ ಹೆಚ್ಚು GDP ದರದಲ್ಲಿ ಬೆಳೀತಿರೋ ಒಂದು 6.5% ಬೆಳೀತಾ ಇದೆ. ಬೇರೆ ಎಲ್ಲ ವರ್ಲ್ಡ್ ಅವರೇಜ್ ಎಲ್ಲ ತುಂಬ 2.5% ಆಗೆಲ್ಲ ಇದೆ. ಇವನ್ ಚೈನಾದ್ದು ಕಡಿಮೆ ಇದೆ. ಒಂದು ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ ಭಾರತ. ಅಂದರೆ ಇದು ಕೇವಲ ಗೌರ್ಮೆಂಟ್ ಪಾಲಿಸಿಗಳಿಂದ ಅಂತಲ್ಲ, ಇಲ್ಲಿ ಯಂಗ್ ಜನ್ರೇಷನ್ ಇದ್ದಾರೆ. ಯಂಗ್ ಜನ್ರೇಷನ್ಗೆ ದುಡಿಯುವಂಥ ಸಾಮರ್ಥ್ಯ ಇದೆ, ಜೊತೆಗೆ ಆಪರ್ಚುನಿಟೀಸ್ಗಳು ಕಡಿಮೆ ಇದೆ. ಇದು 12% ಈಗ ಸೌತ್ ಕೊರಿಯಾ. ಅದನ್ನು ಕೇಳ್ಬೇಕು ಅಂದ್ಕೊಂಡೆ. ಏನಂದರೆ ನೀವು ಹೇಳ್ತಿದ್ರಿ ಇಲ್ಲಿ ನಮ್ಮ ರಿಸೋರ್ಸ್ ಯಂಗ್ ಜನ್ರೇಷನ್ ಇರೋದು ರಿಸೋರ್ಸ್ ಅಂತ ಹೇಳ್ತಿದ್ದೀರಿ. ಅವರು ಅದರಿಂದಾಗಿ ನಾವು ಅಚೀವ್ ಮಾಡ್ಬೋದು ಅನ್ನೋದನ್ನು ಹೇಳ್ತಿದ್ದೀರಿ. ಬಟ್ ಪ್ರಾಬ್ಲಮ್ ಈಸ್ ನಿರುದ್ಯೋಗದ ಪ್ರಮಾಣ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ಹೌದು, ಯುವಕರಿದ್ದು ಯುವಶಕ್ತಿ ಇದ್ದು ನಿರುದ್ಯೋಗ ಇದ್ದರೆ ಹೇಗೆ ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ? ಅದನ್ನೇ ನಾನು ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಹೊರಟಿದ್ದೆ. ಈಗ ಚೈನಾದಲ್ಲಿ ಡೆಮಾಗ್ರಫಿಕ್ ಡಿವಿಡೆಂಡ್ ಇತ್ತು. ಯಾವಾಗ 1980ರಿಂದ 1995ವರೆಗೂ ಡೆಮಾಗ್ರಫಿಕ್ ಡಿವಿಡೆಂಡ್ ಅಂತ. ಅಲ್ಲಿ ಯಂಗ್ ಪಾಪ್ಯುಲೇಷನ್ ಇತ್ತು. ಆ ಯಂಗ್ ಪಾಪ್ಯುಲೇಷನನ್ನು ಅವರು ಅಭಿವೃದ್ಧಿಗೆ ಬಳಸ್ಕೊಂಡ್ರು. ಜಾಸ್ತಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕ್ರಿಯೇಟ್ ಮಾಡಿದ್ರು. ರೂರಲ್ ಏರಿಯಾದಲ್ಲೆಲ್ಲ ಎಂಟರ್ಪ್ರಿನರ್ಶಿಪ್ ಕ್ರಿಯೇಟ್ ಮಾಡಿದ್ರು. ಜಾಬ್ ಜಾಸ್ತಿ ಕ್ರಿಯೇಟ್ ಆಯಿತು. ಸೊ ನಾವು ಇತ್ತೀಚೆಗೆ ಅರ್ಥೈಸ್ಕೊಂಡಿರೋದು ಅಂತಂದರೆ, ನೀವು ಎಕ್ಸ್ಪೋರ್ಟನ್ನು ನೋಡೋದಾದರೆ ಚೈನಾದ್ದು, ಇಟ್ ಹ್ಯಾಸ್ ಬಿಕಮ್ ಎ ಫ್ಯಾಕ್ಟ್ರಿ ಫಾರ್ ದಿ ಹೋಲ್ ವರ್ಲ್ಡ್. ಈವನ್ ಆಫ್ರಿಕನ್ ಕಂಟ್ರೀಸ್ ತಗೊಳ್ಳಿ, ಇಂಡಿಯಾ ತಗೊಳ್ಳಿ, ಅಮೆರಿಕ ತಗೊಳ್ಳಿ, ಎಲ್ರಿಗೂ ಎಲ್ಲ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕಾರ್ಖಾನೆ ಎಲ್ಲಿದ್ದರೆ ಅದು ಚೈನಾದಲ್ಲಿರುವಂಥದ್ದು. ಸೊ ಅದರಿಂದ ಅದು ಆನ್ ಆನ್ ಅವರೇಜ್ GDP ಗ್ರೋತ್ ರೇಟ್ ಎಷ್ಟು ಬೆಳೀತು ಅಂತಂದರೆ 10 to 15% ಆನ್ ಆನ್ ಅವರೇಜ್ ಗ್ರೋತಲ್ಲಿ ಬೆಳೀತು ಅದು. ಮತ್ತು ಸೌತ್ ಕೊರಿಯಾ ತೆಗೆದುಕೊಳ್ಳಿ. ಸೌತ್ ಕೊರಿಯಾದಲ್ಲೂ ಕೂಡ ಒಂದು
ಈ ಒಂದು ನಾನು ಏನು ಹೇಳಿದೆ ಒಂದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟು, ಅದರಲ್ಲಿ 3 ಕಾರಣಗಳಿಗಾಗಿ ಮಧ್ಯಮದ ಆದಾಯದ ಬಲೆಯಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಒಂದನೇದು ಇನ್ವೆಸ್ಟ್ಮೆಂಟ್ ಇರೋಲ್ಲ ಈ ದೇಶಗಳಲ್ಲಿ. ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಮತ್ತು ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಅಂತಂದರೆ ಒಂದೇ ಮ್ಯಾನುಫ್ಯಾಕ್ಚರ್ಡ್ ಕ್ಯಾಪಿಟಲ್ ಮೇಲೆ ಅಲ್ಲ, ರೋಡ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅದ್ರ ಮೇಲಲ್ಲ, ಹ್ಯೂಮನ್ ಕ್ಯಾಪಿಟಲ್ ಮೇಲೆ. ನೀವು ಆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಈಗ. ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ 3 ರಿಸೋರ್ಸಸ್ಗಳು ಒಂದು ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸ್ತವೆ. ಒಂದು ಹ್ಯೂಮನ್ ರಿಸೋರ್ಸು, ಇನ್ನೊಂದು ಮ್ಯಾನ್ ಮೇಡ್ ಕ್ಯಾಪಿಟಲ್ಲು, ಇನ್ನೊಂದು ನ್ಯಾಚುರಲ್ ಕ್ಯಾಪಿಟಲ್ಲು. ಈಗ ನಾವು ಪ್ರಾಶಸ್ತ್ಯ ಕೊಡ್ತಿರೋದು ಸಪ್ಲೈ ಸೈಡ್ ಎಕಾನಮಿ ಅನ್ನೋದು ಪ್ರಾಶಸ್ತ್ಯ ಕೊಟ್ಟು, ನಾವು ಈ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಿಟಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಿಟಲ್ ಅಂತಂದರೆ ಏನು ಅಂತಂದರೆ, ಈ ಒಂದು ಏರ್ಪೋರ್ಟ್ಸ್ನ ಕಟ್ಟುವಂಥದ್ದು, ನ್ಯಾಷನಲ್ ಹೈವೇಗಳನ್ನು ಕಟ್ಟುವಂಥದ್ದು, ಮತ್ತು ಪೋರ್ಟ್ಸನ್ನು ಕಟ್ಟುವಂಥದ್ದು, ಎಲೆಕ್ಟ್ರಿಸಿಟಿ ಮತ್ತು ಇನ್ನಿತರ ಡ್ಯಾಮ್ಸು, ಈ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಅವುಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಟ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಏನು ಅಂತಂದರೆ, ಈ ಎಜುಕೇಷನ್ನು, ಹೆಲ್ತು, ಮತ್ತು ಆಕ್ಸೆಸ್ ಟು ವಾಟರ್, ಸ್ಯಾನಿಟೇಷನ್, ಮತ್ತು ಎಂಪ್ಲಾಯ್ಮೆಂಟು, ಈ ಒಂದು ವಲಯಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತಾ ಇಲ್ಲ. ಈಗ ನೀವು ಹೇಳಿದ್ರೆ 2 ಪಾಯಿಂಟು. ಇದು ನಮ್ಮಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಯುವಶಕ್ತಿ ಇದೆ, ಆದರೆ ಅದು ಅನ್ಪ್ರೊಡಕ್ಟಿವ್ ಆಗೋಕ್ಕೆ ಇದು ಕಾರಣನ ಅಂತ. ಹೌದು, ಯಾಕಂತಂದರೆ ಈ ಇನ್ವೆಸ್ಟ್ಮೆಂಟ್ ಇಲ್ಲದಿದ್ದಾಗ, ಅಂದರೆ ನಾನು ಹೇಳಿದ್ದು 2 ಉದಾಹರಣೆಗಳನ್ನ ಯಾಕೆ ಚೈನಾದ ಮತ್ತು ಸೌತ್ ಕೊರಿಯಾದ ಮಾದರಿ ತಂದೆ ಅಂತಂದರೆ, ಇಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಈಗಿದೆ. ಎಲ್ಲಿವರೆಗಿದೆ ಅಂತಂದರೆ, ಈ ಡೆಮೋಗ್ರಫಿಕ್ ಡಿವಿಡೆಂಡು 1945-50ನೇ ವರ್ಷದ ತನಕ ಇರ್ತದೆ ಡೆಮೋಗ್ರಫಿಕ್ ಡಿವಿಡೆಂಡ್ ಭಾರತದ್ದು. ಈ ಡೆಮೋಗ್ರಫಿಕ್ ಡಿವಿಡೆಂಡನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ, ಏನು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದರೆ ಯುವಕರು ಜಾಸ್ತಿ ಇರುವಂಥದ್ದು. ವೆನ್ ಕಂಪೇರ್ಡ್ ಟು ಡಿಪೆಂಡೆಂಟ್ಸ್ಗಿಂತ, ಏಜ್ಡ್ ಪೀಪಲ್ಗಿಂತ, ಮಕ್ಕಳಿಗಿಂತ ಯುವಕರ ವರ್ಗ ಅದು 65% ಇರುವಂಥದ್ದು. ಸೊ ಯುವಕರನ್ನ ನಾವು ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಂಡಾಗ ಅದು ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಅದರಿಂದ 10-15% ಏನು ಅವ್ರು ಅಚೀವ್ ಮಾಡಿದ್ರು ನಾವು ಅಚೀವ್ ಮಾಡ್ಬೋದು. ಬಟ್ ನಮ್ಮದೇ ಯಾವ ದರದಲ್ಲಿ ಬೆಳೀತಾ ಇದೆ ಈಗ? 6.5, ಮ್ಯಾಕ್ಸಿಮಮ್ ಅಂದರೆ 9% ಬೆಳೆದಿದ್ದೀವಿ ನಾವು. ಅದಕ್ಕಿಂತ ಮುಂದೆ ಹೋಗ್ತಾ ಇಲ್ಲ. ಈಗ ವಿಕಸಿತ ಭಾರತ ಕನಸು ಏನು ಕಟ್ಕೊಂಡಿದ್ದೀವಿ, ಇದನ್ನು ಅಚೀವ್ ಮಾಡಲಿಕ್ಕೆ ಸಾಕಷ್ಟು ಸವಾಲುಗಳಿದೆ ಅಂತ ನಾನು ಹೇಳಲಿಕ್ಕೆ ಹೊರಟಿರೋದು. ಈ ಸವಾಲುಗಳಲ್ಲಿ ಪ್ರಮುಖವಾಗಿ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ನ ಸರಿಯಾಗಿ ಎಕ್ಸ್ಪ್ಲಾಯ್ಟೇಷನ್ ಮಾಡದೇ ಇರುವಂಥ. ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಇವತ್ತಿಗೂ ಕೂಡ ಭಾರತ ಹಳ್ಳಿಗಳಲ್ಲಿ ಬದುಕ್ತಾ ಇದೆ. 60% ಆಫ್ ದಿ ಪೀಪಲ್ ದೇ ಆರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ಅಥವಾ ರೂರಲ್ ಏರಿಯಾದಲ್ಲಿ ಇರುವಂಥ. 50% ದೇ ಆರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, 60% ರೂರಲ್ ಇದ್ದಾರೆ. ಸೊ ಹೀಗಾಗಿ ಎರಡನ್ನೂ ಹ್ಯಾಡ್ ಮಾಡಿದ್ರೆ ಅಷ್ಟೇ ಆಗುತ್ತೆ. ಸೊ ಹೀಗಾಗಿ ಯುವಕರು ಇರೋದು ಹಳ್ಳಿಗಾಡಿನಲ್ಲಿ, ಅವ್ರಿಗೆ ಕೆಲಸ ಇಲ್ಲ. ಈಗ ಕೆಲಸ ಇಲ್ಲದೆ ಇರೋದ್ರಿಂದ ಅವರ ಒಂದು ಡೆಮೋಗ್ರಫಿಕ್ ಡಿವಿಡೆಂಡ್ ಸಾಮರ್ಥ್ಯ ಏನಿದೆ, ಸ್ಕಿಲ್ ಇರ್ಬೋದು, ಮತ್ತು ಸದ್ಬಳಕೆ ಆಗ್ತಾ ಇಲ್ಲ. ಈ ಸದ್ಬಳಕೆ ಹೇಗೆ ಮಾಡೋದು ಅಂತಂದರೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಒಂದು ಕ್ರಿಯೇಟ್ ಮಾಡೋದು. ಆಗಲಿಲ್ಲ ಅಂದರೆ ಎಂಟ್ರಪ್ರಿನ್ಯೂರ್ಶಿಪ್ನಾಗಿ ಮಾಡಬೇಕು, ಅವ್ರನ್ನ ಎಂಟ್ರಪ್ರಿನ್ಯೂರ್ಸ್ನಾಗಿ ಮಾಡಬೇಕು. ಎಂಟ್ರಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಹೇಗೆ ಮಾಡೋದು ಅಂತಂದರೆ, ಸಾಕಷ್ಟು ನಮಗೆ ನ್ಯಾಚುರಲ್ ರಿಸೋರ್ಸಸ್ ಈಗ ಸಿಗ್ತಾ ಇದೆ ಹಳ್ಳಿಗಾಡಿನಲ್ಲಿ. ಈಗ ಒಂದು ಉದಾಹರಣೆ ಕೊಡೋದಾದರೆ ತೆಂಗಿನ ನಾರು ಅಂತ ಹೇಳ್ಬೋದು. ಅದೇ ರೀತಿ ಬೇರೆ ಬೇರೆ ನ್ಯಾಚುರಲ್ ರಿಸೋರ್ಸಸ್ಸು ಇರ್ತದೆ. ಆ ನ್ಯಾಚುರಲ್ ರಿಸೋರ್ಸಸ್ನ ಉಪಯೋಗಿಸ್ಕೊಂಡು ಅವರು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಧನ ಕೊಡಬೇಕು. ಇಲ್ಲಿ MSMEಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಯಾಕಂದರೆ ಈ ಸೆಕ್ಟರ್, MSME ಸೆಕ್ಟರೇ ನಿಯರ್ಲಿ 39% ಎಂಪ್ಲಾಯ್ಮೆಂಟ್ ಜನ್ರೇಷನ್ನ ಕ್ರಿಯೇಟ್ ಮಾಡ್ತಿರುವಂಥದ್ದು. ಅದು ಬಿಟ್ಟರೆ ಬೇರೆ ಅದಕ್ಕೆ ಬಂಡವಾಳ ಕೂಡ ಕಡಿಮೆ. ಹೌದು, ಬಂಡವಾಳ ಕೂಡ ಕಡಿಮೆ ಇದೆ. ಸೊ ಇತ್ತೀಚೆಗೆ ಕೋವಿಡ್ ಬಂದ ಮೇಲಂತೂ ಈ ಒಂದು MSME ಸೆಕ್ಟರ್ಗಳು ಸಾಕಷ್ಟು ಲಾಸನ್ನು ಅನುಭವಿಸಿದ್ವು. ಹಾಗಾಗಿ ಹಳ್ಳಿಗಾಡಿನಲ್ಲಿ ಅವುಗಳ ಪ್ರೆಸೆನ್ಸು ತುಂಬ ಕಡಿಮೆ ಇದೆ. ಸೊ ಹೀಗಾಗಿ ಏನು ಮಾಡಬೇಕು ಅಂತಂದರೆ, ಈ ಒಂದು ಡೆವಲಪ್ಮೆಂಟ್ ರಿಪೋರ್ಟ್ ಹೇಳುವಂಗೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2024, ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್. ವಿ ಹ್ಯಾವ್ ಟು ಟ್ರಸ್ಟ್ ದಿ ಯಂಗ್ಸ್ಟರ್ಸ್ ಫಸ್ಟು. ಅವ್ರ ಮೇಲೆ ನಂಬಿಕೆ ಇಡಬೇಕು ನಾವು. ಅವರು ಓದಿದ ತಕ್ಷಣ ಅವರು ಜಾಬ್ ಮಾರ್ಕೆಟ್ ಬಂದಾಗ ಜಾಬ್ ಸಿಗೋದಿಲ್ಲ. ಸೊ ಅವ್ರಿಗೇನು ಮಾಡಬೇಕು ನಾವು? ಮೊದಲನೇದಾಗಿ ಟ್ರಸ್ಟ್ ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು. ಹ್ಯಾಂಡ್ ಹೋಲ್ಡ್ ಮಾಡಿ ಅವರಿಗೆ ಉದ್ಯೋಗ ಅವಕಾಶಗಳನ್ನು
ಹಳ್ಳಿ ಮಟ್ಟದಲ್ಲಿ ಕಲ್ಪಿಸ್ಕೊಡ್ಬೇಕು. ಆಗಲಿಲ್ಲ ಅಂತಂದಾಗ ಈ ಒಂದು ಸ್ವ ಉದ್ಯೋಗ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಸ್ವ ಉದ್ಯೋಗ ಕೇಂದ್ರಗಳು ಹಂಗೆ ಸ್ಥಾಪನೆ ಮಾಡೋಕ್ಕಾಗಲ್ಲ, ಅದಕ್ಕೆ ಟೆಕ್ನಾಲಜಿ ಬೇಕು. ಟೆಕ್ನಾಲಜಿಗಳನ್ನ ಸಪ್ಲೈ ಮಾಡಬೇಕು, ಇಂಪೋರ್ಟ್ ಮಾಡ್ಕೋಬೇಕು, ಸಪ್ಲೈ ಮಾಡಬೇಕು. ಮತ್ತು ಟೆಕ್ನಾಲಜಿ ಒಂದೇ ಇದ್ದರೆ ಆಗೋದಿಲ್ಲ, ಇನ್ವೆಸ್ಟ್ಮೆಂಟ್ ಬೇಕು, ಟೆಕ್ನಾಲಜಿ ಬೇಕು, ಅವ್ರಿಗೆ ಟ್ರೈನಿಂಗ್ ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಒಂದು ದೀರ್ಘಕಾಲಾವಧಿಯವರೆಗೆ ಅವರ ಪ್ರಾಡಕ್ಟ್ಸನ್ನು, ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ಸನ್ನು ಮಾರಾಟ ಅಂದರೆ ಮಾರ್ಕೆಟ್ ಸಪೋರ್ಟ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಲಿಕ್ಕೆ. ಸೊ ಈ ರೀತಿಯ ಒಂದು ಹ್ಯಾಂಡ್ ಹೋಲ್ಡಿಂಗ್ ಇದ್ದಾಗ ಅವ್ರನ್ನ ನಾವು ಈ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸರಿಯಾಗಿ ಉಪಯೋಗಿಸ್ಬೋದು. ಆ ರಿಪೋರ್ಟಲ್ಲಿ ಹೇಳ್ತಾರೆ. ಬಟ್ ಈಗ ಸರ್ ನೀವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ನಮ್ಮ ಎಕನಾಮಿಕ್ ಪಾಲಿಸಿಗಳಲ್ಲಿ ಅಥವಾ ನಮ್ಮ ಸರ್ಕಾರದ ನೀತಿಗಳಲ್ಲಿ ಇವು ಭಾಳ ಡಲ್ಲಾಗಿ ಕಾಣಿಸ್ತಿದ್ದಾವೆ ಅಂತ ಅನ್ನಿಸ್ತಾ ಅಲ್ವಾ? ನಮ್ಮ ಆರ್ಥಿಕ ನೀತಿಗಳು ಏನಾಗಿದೆ, ಈ ಒಂದು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಪರವಾಗಿರುವಂತಹ ಒಂದು ನೀತಿಗಳು ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರಿಗೆ ಪೂರಕವಾದಂಥ ನೀತಿಗಳು ಅಷ್ಟೇನೂ ಇಲ್ಲ. ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಗಳಿರ್ಬೋದು, ಈಗ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇರ್ಬೋದು. ಅವೆಲ್ಲ ಏನಾಗುತ್ತದೆ ಅಂತಂದರೆ ಅವು ಕೇವಲ ಡಿಸ್ಟ್ರೆಸ್ನಲ್ಲಿರುವಂಥವರಿಗೆ ಉದ್ಯೋಗಗಳನ್ನು ನೀಡುವಂಥದ್ದಾಗಿದೆ. ಬಟ್ ಅವರು ಎಂಟ್ರಪ್ರಿನ್ಯೂರ್ಶಿಪ್ ಆಗೋದಿಲ್ಲ. ಅವರು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಆದಾಯವನ್ನು ಗಳಿಸಿ ಆ ಆದಾಯದಿಂದ ಮತ್ತೆ ಇನ್ನೊಂದು ಆದಾಯದ ಮೂಲವನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಇದು ಎಂಪ್ಲಾಯ್ಮೆಂಟು ಕೊಟ್ಟರು ಈ ಮಾರ್ಕೆಟ್ ಫೋರ್ಸಸ್ ಏನಾಗ್ತಾಯಿದೆ ಅಂತಂದರೆ ಇನ್ಫ್ಲೇಷನ್ನಿಂದಾಗಿ ಅಥವಾ ಏರ್ತಿರುವ ಬೆಲೆಗಳಿಂದಾಗಿ, ಸಾಮಾನ್ಯ ಬೆಲೆಗಳಿಂದಾಗಿ ಈಗೇನಾಗ್ತಾಯಿದೆ, ಅವರಿಗೆ ಸರ್ವೈವಲ್ ಆಗೋದೇ ತುಂಬ ಕಷ್ಟ ಆಯ್ತದೆ. ಯಾಕಂತಂದರೆ ನೀಡ್ಸು ಜಾಸ್ತಿ ಇದೆ ಈಗ. ಅಂದರೆ ಮಾರ್ಕೆಟ್ ಓರಿಯೆಂಟೆಡ್ ಆಗಿಬಿಟ್ಟಿರೋದ್ರಿಂದ ಸೊಸೈಟಿ ಪ್ರತಿಯೊಂದಕ್ಕೂ ಬೆಲೆ ಪೇ ಮಾಡಿ ಅಥವಾ ಬೆಲೆ ಕೊಟ್ಟು ಕೊಂಡ್ಕೊಂಡು ಇರುವಂಥ ಒಂದು ಸೊಸೈಟಿ ಆಗಿದೆ. ಅದಕ್ಕೆ ಸ್ಟಿಗ್ಲಿಟ್ಜ್ ಹೇಳ್ತಾರೆ, ವಿ ಹ್ಯಾವ್ ಲಾಸ್ಟ್ ದಿ ಫ್ರೀಡಮ್ ಬಿಕಾಸ್ ಆಫ್ ಕಾರ್ಪೊರೇಟ್ಸ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಕಾರ್ಪೊರೇಟ್ಸು ಅವ್ರಿಗೆ ಫ್ರೀಡಮ್ ತುಂಬ ಇದೆ. ಕಾರ್ಪೊರೇಟ್ಸ್ಗೆ ಎಲ್ಲಿ ಬೇಕಾದರೂ ಅವರು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೋದು, ಎಷ್ಟು ಬೇಕಾದರೂ ಪ್ರೊಡಕ್ಷನ್ ಮಾಡ್ಬೋದು, ಮಾರುಕಟ್ಟೆ ಮಾಡ್ಬೋದು. ಸೊ ಈ ರೀತಿಯ ಒಂದು ಪ್ರೋತ್ಸಾಹ ರಾಜಕಾರಣಿಗಳು ಈ ಕಾರ್ಪೊರೇಟ್ಸ್ ಕೊಡ್ತಿರೋದ್ರಿಂದ ಇವರಿಬ್ಬರ ಮಧ್ಯ ಸಂಬಂಧಗಳು ಭಾಳ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ ಅವರು. ಈ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತಂದರೆ ಈ ಬಂಡವಾಳಶಾಹಿಗಳಿಗೆ ಪೂರಕವಾದಂಥ ಪಾಲಿಸಿಗಳನ್ನು ಮಾಡುವಂಥದ್ದು. ಈಗ ಲೇಬರ್ ಪಾಲಿಸಿ. ಈಗ ಇನ್ನೊಂದು, ಈ ಬಂಡವಾಳ ಹೂಡಿಸೋ ವಿಷಯದಲ್ಲಿ ಈಗ ವಿದೇಶಿ ಬಂಡವಾಳನ ತೊಗೊಂಬರ್ತಿದ್ದಾರೆ ಅಥವಾ ಇಲ್ಲಿನೂ ಹೂಡಲಿಕ್ಕೆಲ್ಲ ಅದಕ್ಕೆ ಬೇಕಿರೋದು ಏನೆಲ್ಲ ಬೇಕು, ಭೂಮಿಯಿಂದ ಹಿಡಿದು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಸರ್ಕಾರಗಳು ಹೇಳ್ತಿದ್ದಾವೆ. ಆದರೆ ಅಲ್ಲಿ ಅದೊಂದು ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಆಗ್ತಿದೆ ನಿಜ, ಆದರೆ ಅದರಲ್ಲಿ ಉದ್ಯೋಗದ ಸೃಷ್ಟಿ ಆಗ್ತಿಲ್ಲ. ಉದ್ಯೋಗದ ಸೃಷ್ಟಿ ಆಗ್ತಿದೆ, ಕಡಿಮೆ ಪ್ರಮಾಣದಲ್ಲಿ ಆಗ್ತಿದೆ. ಸೊ ಇದರಿಂದ ನೀವು ಒಂದು ಕಡೆ ಉದ್ಯೋಗ ಕೊಡ್ತಿಲ್ಲ, ಮತ್ತು ಆ ಉದ್ಯೋಗ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಒಬ್ಬ ಇಂಡಿವಿಜುವಲ್ ಆಗಿ ಗ್ರೋತು ಅದು ಆಗ್ತಾನೆ ಇರಲ್ಲ. ಹೌದು. ಸೊ ನಿಮ್ಗೆ ಒಟ್ಟಾರೆ ಅಭಿವೃದ್ಧಿ ಹೆಂಗೆ ಸಾಧ್ಯ ಆಗುತ್ತೆ ಅಂತ. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಅವರ ಶಕ್ತಿಯನ್ನು ಬಳಸ್ಕೊಂಡು ಮೇಲೆ ಬರಬೇಕು. ಅವ್ರಿಗೆ ಎಲ್ಲ ರೀತಿಯ ಸಪೋರ್ಟನ್ನು ಗೌರ್ಮೆಂಟ್ ನೀಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ಫಸ್ಟು ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡಬೇಕು, ಮತ್ತು ಅವರ ಬೌದ್ಧಿಕ ಶಾರೀರಿಕ ಬೆಳವಣಿಗೆಗೆ ಸಪೋರ್ಟ್ ಮಾಡಬೇಕು ಮಕ್ಕಳಿದ್ದಾಗ. ಅದ ನಂತರ ಕೆಲಸ ಕೊಡಬೇಕು, ಜಾಬ್ ಕೊಡಬೇಕು, ನಂತರ ಅವರಿಗೆ ಎಲ್ಲ ಸಪೋರ್ಟನ್ನು ನೀಡಬೇಕು ಅಂತ ಹೇಳುತ್ತೆ. ಸೊ ಈಗ ಏನಾಗ್ತಾಯಿದೆ ಅಂತಂದರೆ ಈ ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳಶಾಹಿಗಳಿಗೆ ಪೂರಕವಾದ ಪಾಲಿಸಿಗಳಿಂದಾಗಿ ಆ ಬಂಡವಾಳಶಾಹಿಗಳು ಯಾವುದರ ಮೇಲೆ ಅವಲಂಬಿತರಾಗಿದ್ದಾರೆ ಇತ್ತೀಚೆಗೆ ಅಂತಂದರೆ, ಈ ಒಂದು ದೇ ಆರ್ ಗೋಯಿಂಗ್ ಬಿಹೈಂಡ್ ಪ್ರಾಫಿಟ್. ಅವ್ರಿಗೆ ಮೂಲ ತತ್ವ ಅಥವಾ ಪ್ರಿನ್ಸಿಪಲ್ ಏನು ಅಂತಂದರೆ ಪ್ರಾಫಿಟ್ ಮಾಡೋದು. ಪ್ರಾಫಿಟ್ ಮಾಡಬೇಕಾದಾಗ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡಬೇಕು. ಇನ್ನೊಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಹೇಗೆ ಮಾಡ್ಬೋದು ಅಂತಂದರೆ, ಅವರು ಎರಡೇ ದೃಷ್ಟಿಕೋನದಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾಡೋದು. ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನ ಕಡಿಮೆ ಮಾಡಬೇಕು, ಇಲ್ಲ ಅಂತಂದರೆ ಈ ಲೇಬರ್ ಮೇಲೆ ಕೊಡುವಂತಹ ಸ್ಯಾಲ್ರಿ ಅಥವಾ ವೇಜಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ,
ದೇ ಆರ್ ವೆಡೆಡ್ ವಿತ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದ ಮೇಲೆ ಈ ಒಂದು ಲೇಬರ್ ಒಂದು ಕಾನ್ಸೆಪ್ಟ್ ಏನಿದೆ, ಪ್ರತಿಯೊಂದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಟೇಕಿಂಗ್ ಓವರ್. ಸೊ ಹೀಗಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಜಾಸ್ತಿ ಕ್ರಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂದ ಹೊರಗಡೆ ಬರುವವರ ಸಂಖ್ಯೆ ಇತ್ತೀಚೆಗೆ ನಾವು ಹೆಚ್ಚಾಗಿ ಕಾಣ್ಬೋದು, ಎಸ್ಪೆಷಲಿ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಟೆರ್ಷರಿ ಸೆಕ್ಟರಲ್ಲಿ. ಸೊ ಹಾಗಾಗಿ ಕೆಲಸ ಸಿಗದಿದ್ದಾಗ ದೇ ಆರ್ ಡಿಪೆಂಡಿಂಗ್ ಮೋರ್ ಆನ್ ರೂರಲ್ ಏರಿಯಾಸ್, ಮತ್ತು ದೇ ಆರ್ ಡಿಪೆಂಡಿಂಗ್ ಮೋರ್ ಆನ್ ಅಗ್ರಿಕಲ್ಚರ್. ಈ ರೀತಿ ಆಗ್ತಾಯಿದೆ. ಈ ಒಂದು ಸ್ಟ್ರಕ್ಚರ್ನ ನಾವು ಚೇಂಜ್ ಮಾಡಿದೆ. ಈ ಭಾರತದಲ್ಲಿರುವಂಥ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ ಮೋರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಬೇರೆ ರಾಷ್ಟ್ರಗಳನ್ನ ನಾವು ಗಮನಿಸಿ, ಅಮೇರಿಕಾ ಗಮನಿಸಿ, ಇಸ್ರೇಲ್ ಅಥವಾ ಯುರೋಪಿಯನ್ ಕಂಟ್ರೀಸ್, ಈವನ್ ಚೈನಾ ತಗೊಳ್ಳಿ, ಅಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂಥ ಜನಸಂಖ್ಯೆ ಎಷ್ಟು ಅಂತಂದರೆ ಲೆಸ್ ದೆನ್ 5%. ಇದನ್ನು ಚೇಂಜ್ ಮಾಡಬೇಕು ಅಂತೀರಿ ನೀವು? ಈ ಒಂದು ಸ್ಟ್ರಕ್ಚರ್ ಚೇಂಜ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಈ ಒಂದು ಆರ್ಥಿಕ ಸ್ಟ್ರಕ್ಚರ್ ಏನಿದೆ ಆ ಒಂದು ಬದಲಾವಣೆಯನ್ನು ಮಾಡಿದಾಗ ಮಾತ್ರ, ಅಂದರೆ ಇವನ್ ನಿಮ್ಗೆ ಹಂಗಾದಾಗ ಏನಾಗುತ್ತೆ, ಭಾಳ ದೊಡ್ಡ ಮಟ್ಟದ ಜನರನ್ನ ಅವರಿಗೆ ಉದ್ಯೋಗ ಕೊಡಬೇಕಾಗುತ್ತೆ. ಹೌದು, ಅಪಾರ ಪ್ರಮಾಣದ ಬಂಡವಾಳ ಹೂಡಿಕೆ ಬೇಕಾಗುತ್ತೆ. ಅದು ಸಾಧ್ಯ ಆಗುತ್ತಾ? ಅದು ಮಾಡಬೇಕು, ಸರ್ಕಾರಗಳು ಹಳ್ಳಿ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಅದಕ್ಕೆ ಅವರ ಒಂದು ಪಾಲಿಸಿ ಏನಾಗಬೇಕು ಅದು ಕೂಡ ಚೇಂಜ್ ಆಗಬೇಕು. ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಏನಾಗಿದೆ ಅದು ಚೇಂಜ್ ಆಗಬೇಕು. ಏನಂತಂದರೆ ದೇ ಆರ್ ಲುಕಿಂಗ್ ಟುವರ್ಡ್ಸ್ ಅರ್ಬನ್ ಏರಿಯಾಸ್. ದೇ ಶುಡ್ ಚೇಂಜ್ ದೇರ್ ವ್ಯೂ ಆ್ಯಂಡ್ ದೇ ಶುಡ್ ಲುಕ್ ಟುವರ್ಡ್ಸ್ ರೂರಲ್ ಪಾರ್ಟ್ ಆಫ್ ದಿ ಇಂಡಿಯಾ. ಸೊ ಆವಾಗ ಅದು ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ಬೇಕು. ಅದು ದೊಡ್ಡ ದೊಡ್ಡ ಕೈಗಾರಿಕೆಗಳಿಂದ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಒಂದು ದೇಶ ಅನ್ನೋದು ತಪ್ಪು ಕಲ್ಪನೆ. ಅದು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡಿ ಚೈನಾ ಈಗ ನಮಗೆ ಮಾದರಿಯಾಗಿದೆ. ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ರೂರಲ್ ಏರಿಯಾದಲ್ಲಿ ಮಾಡೋದ್ರ ಮೂಲಕ ಯಾವ ರೀತಿ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ಸನ್ನು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಮಾಡ್ತೀವಿ, ಅದೇ ರೀತಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ಸನ್ನು ಮಾಡಿ ಅಲ್ಲಿ ಅವರಿಗೆ ಟ್ರೈನಿಂಗನ್ನು ನೀಡಿ, ಹ್ಯಾಂಡ್ ಹೋಲ್ಡ್ ಮಾಡಿ, ಅವ್ರಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಿ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ, ಇನ್ನೋವೇಷನ್ ಮಾಡಲಿಕ್ಕೆ ಮಾಡಬೇಕು. ಹಿಂದೆ ನಾವು ಮಾಡಿದ್ದೀವಿ. ಹೇಗೆ ಅಂತಂದರೆ ಈಗ ಸಾಕಷ್ಟು ಸಪೋರ್ಟನ್ನು ಕೊಟ್ಟಿದ್ದೀವಿ. ಇನ್ಫೋಸಿಸ್ ಇರ್ಬೋದು, ಈಗ ಟಾಟಾ ಕನ್ಸಲ್ಟೆನ್ಸಿ. ಸೊ ಇವ್ರಿಗೆಲ್ಲ ಟೆಕ್ನಾಲಜಿಯನ್ನು ಇಂಪೋರ್ಟ್ ಮಾಡಿಕೊಂಡು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರಿಂದ ಈಗ ಅವರು ಸಾಫ್ಟ್ವೇರ್ ಜಾಯಿಂಟ್ಸ್ ಆಗಿ ಬೆಳೆದಿರುವಂಥದ್ದು. ಸೊ ಆ ರೀತಿಯ ಸಪೋರ್ಟು ನಮ್ಮ ಹಳ್ಳಿಗಾಡಿನಲ್ಲಿರುವಂತಹ ಯುವಕ ಯುವತಿಯರು ಅವರು ಕೂಡ ಟ್ಯಾಲೆಂಟೆಡ್ ಇದ್ದಾರೆ. ಆ ಟ್ಯಾಲೆಂಟನ್ನು ಇವರು ಬಳಸ್ಕೋಬೇಕು ಅನ್ನೋದು, ಅದ್ರ ಮೂಲಕ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಇನ್ನೊಂದು ಆತಂಕ ಏನಂದರೆ, ಈಗೇನು ಅಭಿವೃದ್ಧಿ ಆಗ್ತಿದಲ್ಲ ಇದೊಂಥರ ಮುಂದೊಂದು ದಿನ ಭಾಳ ದೊಡ್ಡ ಅಪಾಯವನ್ನು ಸೃಷ್ಟಿಸ್ಬೋದು ಅಂತ ಅನ್ನಿಸ್ತಿದೆ. ಅಂದರೆ ಈಗಿನ ಅಭಿವೃದ್ಧಿ ಮಾದರಿ. ಕರೆಕ್ಟ್. ಯಾಕಂದರೆ ಈಗ ನೋಡಿ, ಒಂದು ಕಡೆ ಶ್ರೀಮಂತರು ಜಾಸ್ತಿ ಆಗ್ತಿದ್ದಾರೆ ನಿಜ, ಅವರು ಬೇರೆ ಬೇರೆ ಥರದ ಉದ್ಯಮಗಳಲ್ಲಿ ತೊಡಗಿಸ್ಕೊಳ್ತಿದ್ದಾರೆ ನಿಜ. ಇನ್ನೊಂದು ಕಡೆ ಬಡವರು ಜಾಸ್ತಿ ಆಗ್ತಿದ್ದಾರೆ, ನಿರುದ್ಯೋಗಿಗಳು ಜಾಸ್ತಿ ಆಗ್ತಿದ್ದಾರೆ. ಎಂಡ್ ಆಫ್ ದ ಡೇ ಇವರ ಪ್ರಾಡಕ್ಟ್ಗೆ ಕನ್ಸ್ಯೂಮರ್ಸ್ ಯಾರು? ಇವರೇ ಇವರು ಆರ್ಥಿಕವಾಗಿ ಸುಸ್ಥಿರ ಆಗಿಲ್ಲದೆ ಇದ್ದರೆ ಕರೆಕ್ಟ್ ಇವ್ರಿಗೆ ಕಸ್ಟಮರ್ಸ್ ಯಾರು? ಖಂಡಿತ ನೀವು ಕೇಳ್ತಿರೋ. ಸೊ ಹಂಗಿದ್ದಾಗ ಏನಾಗುತ್ತೆ, ಇಲ್ಲಿ ಇವರ ಈ ಬಂಡವಾಳ ಕೂಡ ವೇಸ್ಟ್ ಆಗುತ್ತೆ. ಹೌದು. ಇವ್ರಿಗೆ ಎಂಡ್ ಆಫ್ ದ ಡೇ ಇವ್ರಿಗೂ ಏನೂ ಸಿಗಲ್ಲ, ಫಸ್ಟ್ ಆಫ್ ಆಲ್ ಕೆಲಸ ಸಿಗಲ್ಲ. ಹೌದು. ಜೊತೆಗೆ ಅವ್ರಿಗೆ ಬೇರೆತಿರುವಂಥ ಅನ್ನ ಇರ್ಬೋದು ಅಥವಾ ಬೇರೆ ಸೌಲಭ್ಯಗಳು ಅಥವಾ ಅವ್ರ ಉಪಯೋಗಕ್ಕೆ ಏನು ಬೇಕೋ ಅದು ಕೂಡ ಸಿಗಲ್ಲ. ಕರೆಕ್ಟ್. ಹಂಗಾಗಿ ಈಗ ಆಗ್ತಿರುವಂಥ ಈ ಅಭಿವೃದ್ಧಿಯ ಮಾದರಿ ಮುಂದೊಂದು ದಿನ ಭಾಳ ದೊಡ್ಡ ಅಪಾಯಕ್ಕೆ ಮುನ್ನುಡಿ ಬರೀಬೋದಾ ಅಂತ ನನಗೆ ಆತಂಕ. 100% ನೀವು ಕೇಳ್ತಿರೋ ಪ್ರಶ್ನೆ. ಈಗ ಇವರೆಲ್ಲ ರೊಬ್ಯಾಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಉತ್ಪಾದನೆಯಲ್ಲಿ ಬಳಸುವಂಥವ್ರು. ನಾನು ಅದನ್ನೇ ಹೇಳೋದು, ಹಾಗಾದರೆ ನಿಮ್ಮ ವಸ್ತುಗಳನ್ನು ಅವ್ರಿಗೆ ಮಾರಾಟ ಮಾಡಿ ಅಂತ. ರೋಬಾಟ್ಸ್ ಏನಿದೆ ಅವ್ರಿಗೆ ಮಾಡಿ, ಅವರೇ ತಿಂತಾರ, ರೋಬಾಟ್ಸ್ ತಿನ್ನುತ್ತಾ ಅಂತ. ಸೊ ಹಾಗಾಗಿ ನೀವು ಹೇಳ್ದಾಗೆ ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಸೆಲ್ ದೇರ್ ಪ್ರಾಡಕ್ಟ್ಸ್ ಫಾರ್ ದಿ ಜನರಲ್ ಪಬ್ಲಿಕ್. ಜನರಲ್ ಪಬ್ಲಿಕ್ಕಲ್ಲಿ ಹಣ ಇಲ್ಲ ಅಂದರೆ, ಕೊಳ್ಳುವ ಶಕ್ತಿ ಇಲ್ಲ ಅಂತಂದರೆ ಯಾರಿಗೆ ಮಾರಾಟ ಮಾಡ್ತೀರಾ ನೀವು? ಈಗ ಭಾರತ ಬೆಳೀತಿರೋದು ಈ ಕೊಳ್ಳುವ ಶಕ್ತಿಯಿಂದನೇ. ಇಂಟರ್ನಲ್ ಕನ್ಸಂಪ್ಷನ್ನು ತುಂಬ ಇರುವಂಥದ್ದು. ಬಟ್ ಹಿಂಗೆ ಆದರೆ ಈಗ ಬಡವ್ರ ಸಂಖ್ಯೆ ಹಿಂಗೆ ನಾನು ಹೇಳ್ತಿರೋ ಮಾತಲ್ಲ, ಇದು ಕೇಂದ್ರ ಸಚಿವರು ಹೇಳ್ತಿರೋ ಮಾತು. ಹೌದು. ಬಡವ್ರ ಸಂಖ್ಯೆ ಹಿಂಗೆ ಜಾಸ್ತಿ ಆಗ್ತಾ ಹೋದರೆ ಆಬ್ವಿಯಸ್ಲಿ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಕರೆಕ್ಟ್.
ಆಗ ಕಸ್ಟಮರ್ ಯಾರು ಅಂತ. ಹೌದು, ಕಸ್ಟಮರ್ಸ್ ಇರೋದಿಲ್ಲ ಅವ್ರಿಗೆ. ಆವಾಗ ಅದು ಒಂದು ಆರ್ಥಿಕ ಹಿಂಜರಿತ ಆಗುವ ಚಾನ್ಸಸ್ಸು ಇರ್ತದೆ. ಸೊ ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂದರೆ, ಆರ್ಥಿಕ ಹಿಂಜರಿತವನ್ನು ಅವಾಯ್ಡ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಪಾಲಿಸೀಸು ದೇ ಶುಡ್ ಲುಕ್ ಫಾರ್ವರ್ಡ್ ಕ್ರಿಯೇಟಿಂಗ್ ಮೋರ್ ಡಿಮ್ಯಾಂಡ್, ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಏನು ಕೇನ್ಸ್ ಅವರು ಹೇಳ್ತಾರೆ, ಆ ಒಂದು ಎಫೆಕ್ಟಿವ್ ಡಿಮ್ಯಾಂಡ್, ಅಗ್ರಿಗೇಟ್ ಡಿಮ್ಯಾಂಡನ್ನು ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಸಪ್ಲೈ ಸೈಡ್ ಪಾಲಿಸಿ ಏನಿದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಂಥ ಪಾಲಿಸಿ ಏನಿದೆ ಅದೊಂದೇ ಮಾಡಿದ್ರಾಗಲ್ಲ, ಡಿಮ್ಯಾಂಡ್ ಸೈಡ್ ಪಾಲಿಸಿಯನ್ನು ಮಾಡಬೇಕು. ಡಿಮ್ಯಾಂಡ್ ಸೈಡ್ ಪಾಲಿಸಿ ಅಂತಂದರೆ ಏನು ಅಂತಂದರೆ ಇನ್ವೆಸ್ಟ್ ಆನ್ ಪೀಪಲ್. ಈಗ 5 ಗ್ಯಾರಂಟೀಸ್ ಈಗ ಬಂತಲ್ಲ, ಇನ್ವೆಸ್ಟ್ ಆನ್ ಪೀಪಲ್, ಅದರಿಂದ ಏನಾಗ್ತಾಯಿದೆ, ಅವರಿಗೆ ಕೊಳ್ಳುವ ಶಕ್ತಿ ಹೆಚ್ಚಾಗ್ತಾ ಇದೆ. ಸೊ ಇನ್ವೆಸ್ಟ್ ಆನ್ ಪೀಪಲ್ ಮಾಡಿದಾಗ ಏನಾಗುತ್ತೆ, ಎಜುಕೇಷನ್, ಒಳ್ಳೆ ಎಜುಕೇಷನ್ ಸಿಗುತ್ತೆ, ಹೆಲ್ತ್ ಚೆನ್ನಾಗಿರ್ತದೆ, ಅವರು ತಮ್ಮ ಆದಾಯವನ್ನು ಹೆಚ್ಚಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನನಗೆ ಸಿಂಪಲ್ ಆಗಿ ಏನು ಅನಿಸುತ್ತೆ ಅಂದರೆ, ಡಿಮಾಂಡ್ ಜಾಸ್ತಿ ಇದ್ದರೆ, ಜನರ ಕೊಳ್ಳುವ ಶಕ್ತಿ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ಉದ್ಯಮಪತಿಗಳು ಜಾಸ್ತಿ ಆಗ್ತಾರೆ. ಯಾಕೆಂದರೆ ಜನ ಕೊಂಡ್ಕೊಳ್ತಾರೆ ಅಂದರೆ ಉತ್ಪಾದನೆ ಮಾಡ್ತಾರೆ. ಕರೆಕ್ಟ್. ಅದೇ ಈ ಸರ್ಕಾರ ಈ ಥರದ ದೃಷ್ಟಿಕೋನವನ್ನು ಬದಲು ಮಾಡ್ಕೋಬೇಕಾದ ಅಗತ್ಯ ಇದೆಯಾ ಅಂತ? 100% ಇದೆ. ಸೊ ಆ ಒಂದು ಇದಕ್ಕೋಸ್ಕರನೇ ನಾವು ಏನು ಹೇಳ್ತೀವಿ ಅಂತಂದರೆ, ಈ ರೀತಿಯ ಡೆವಲಪ್ಡ್ ಕಂಟ್ರಿ ಬೈ 2047 ಅಥವಾ ವಿಕಸಿತ್ ಭಾರತ್ ಬೈ 2047 ಅಂತಂದರೆ, ನಮ್ಮ ಭಾರತಕ್ಕೆ ಪೂರಕವಾದ ಅಭಿವೃದ್ಧಿಯನ್ನು ನಾವು ಮಾಡಬೇಕು. ಇದು ವೆಸ್ಟರ್ನ್ ಮಾಡೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ನ ಇಲ್ಲಿ ಜನರ ಮೇಲೆ ಇಂಪೋಸ್ ಮಾಡಬಾರ್ದು. ಇಲ್ಲಿ ಜನರಿಗೆ ಏನು ಅವರ ಆಶೋತ್ತರಗಳೇನಿದೆ, ಅವರ ಒಂದು ಅಭಿವೃದ್ಧಿಯ ಚಿಂತನೆಗಳೇನಿದೆ ಅವುಗಳನ್ನು ಗಮನಿಸಿ ಅವುಗಳನ್ನು ತಾವು ಪಾಲಿಸಿಗಳಲ್ಲಿ ತಂದು ಅಭಿವೃದ್ಧಿ ಮಾಡೋದಾದ್ರಾಗ ನಮಗೆ ಮೊದಲಿಂದನೂ ನಾವು ಪೀಪಲ್ ಆರ್ ಸಿಂಪಲ್ ಲಿವಿಂಗ್, ನೇಚರ್ ಜೊತೆ ಹೊಂದ್ಕೊಂಡು ಬದುಕ್ತವ್ರು ನಾವೆಲ್ಲ. ಸೊ ಹೀಗಾಗಿ ನೇಚರ್ನ ಉಳಿಸ್ಕೊಂಡು ಆ ನೇಚರಿಂದ ಆಗುವ ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ನಾವು ಬದುಕಬೇಕಾಗಿದೆ. ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಕಡೆಗೆ ಹೋದಾಗ ಆ ಸುಸ್ಥಿರ ಅಭಿವೃದ್ಧಿ ಗುಣಮಟ್ಟದ ಅಭಿವೃದ್ಧಿಯ ಬಗ್ಗೆ ಮಾತಾಡುತ್ತೆ. ನೀವು ತಲಾದಾಯ ಎಷ್ಟಿದೆ ಅನ್ನೋಂತ ಕೇಳೋದಿಲ್ಲ. ಈಗ ಭೂತಾನ್ GDP ಬದಲಿಗೆ ಹೌದು ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗಮನದಲ್ಲಿ ಆಗಬೇಕು. ಸೊ ಅದು ಒಂದು ಗುಣಾತ್ಮಕ ಬದಲಾವಣೆ ಆಗಬೇಕೇ ಹೊರತು ಪರಿಮಾಣಾತ್ಮಕ ಬದಲಾವಣೆಗಳಿಗೆ ಆಗಿ ಈಗೇನಾಗ್ತಾ ಇದೆ, ನಮಗೆ ಸಾಕಷ್ಟು ಆದಾಯ ಹೆಚ್ಚಾಗಿರ್ಬೋದು ಬೆಂಗಳೂರಿನಲ್ಲಿ, ಬಟ್ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅಂದರೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗ್ತಾ ಇರುವಂಥದ್ದನ್ನ ನಾವು ಗಮನಿಸ್ಬೋದು. ಮತ್ತು ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ, ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾನೇ ನನ್ನ ಸ್ಟಡಿನಲ್ಲಿ ಎಕನಾಮಿಕ್ಸ್ ಆಫ್ ಟ್ರಾಫಿಕ್ ಕಂಜೆಷನ್ ಇನ್ ಬೆಂಗಳೂರಿನಲ್ಲಿ ಇವೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಎಷ್ಟು 4 to 5 hours ನಮಗೆ ಆನ್ ಎನ್ ಅವರೇಜು ಹೋಗೋದು ಬರೋದ್ರಿಂದ ಲಾಸ್ ಆಗ್ತಾ ಇದೆ. ಸೊ ಇದೇ ಆ ಅವಧಿಯನ್ನು ಉತ್ಪಾದಕತೆಗೆ ಪ್ರಾಡಕ್ಟ್ ಬಳಸ್ಕೊಂಡಾಗ ನಾವು ದೇಶ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ರೀತಿಯ ಮಾದರಿಯ ಅಭಿವೃದ್ಧಿಗಳು ನಮಗೆ ಬೇಕಾ ಅನ್ನೋದು ಪ್ರಶ್ನೆ. ಯಾಕಂತಂದರೆ ಈಗಿನ ಸರ್ಕಾರ ಅದು ಚಿಂತನೆ ಮಾಡ್ತಿರೋದು ಅವರ ಒಂದು ಏಜ್ ಓಲ್ಡ್ ನಾಲೆಡ್ಜ್ ಏನಿದೆ ಆ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ನಮ್ಮತನವನ್ನು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಬಟ್ ಅಡ್ವೈಸರ್ಸ್ ಯಾರು ಅಂತಂದರೆ ವೆಸ್ಟರ್ನ್ನಲ್ಲಿ ಓದಿ ಬಂದಿರುವಂತಹ ಎಕನಾಮಿಸ್ಟ್ಗಳನ್ನ ಅಡ್ವೈಸ್ ತಗೊಳ್ತಾರೆ. ಮತ್ತು ಇವ್ರ ಓರಿಯೆಂಟೇಷನ್ ಎಲ್ಲ ಕಾರ್ಪೊರೇಟ್ಗಳಿಗೆ ಇರುವಂಥದ್ದು, ಡೆವಲಪ್ಮೆಂಟ್ ಮಾಡುವಂಥದ್ದು. ಸೊ ಹಾಗಾಗಿ ಜನಸಾಮಾನ್ಯರನ್ನು ಗಮನದಲ್ಲಿಟ್ಕೊಂಡು, ಪರಿಸರವನ್ನು ಗಮನದಲ್ಲಿಟ್ಕೊಂಡು ದೀರ್ಘಾವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಭಾರತೀಯರಿಗೋಸ್ಕರ ಹೇಗೆ ಮಾಡಬೇಕು ಅನ್ನೋದನ್ನು ಮರುಚಿಂತನೆ ಮಾಡೋದಕ್ಕೆ ಭಾಳ ಅವಕಾಶಗಳು ಇದೆ. ಓಕೆ, ಈ ಓವರಾಲ್ ಗ್ರೋತ್ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಈ ಗ್ಯಾರಂಟಿ ಯೋಜನೆಗಳು ಏನು ಪಾತ್ರವನ್ನು ವಹಿಸ್ತವೆ? ಈಗ ನಾವು ಸಾಕಷ್ಟು ವಿಲೇಜ್ ಮಟ್ಟದಲ್ಲಿ ಮತ್ತು ರೂರಲ್ ಏರಿಯಾದಲ್ಲಿ ನಾವು ಎಸ್ಪೆಷಲಿ ಈ ಒಂದು ಸೋಷಿಯಲ್ ಗ್ರೂಪ್ಸ್ ಏನಿದೆ, SC ST OBC, ಹೆಣ್ಮಕ್ಳು ಮತ್ತು ಏಜ್ಡ್ ಪೀಪಲ್ ಎಲ್ಲವರನ್ನು ಗಮನಿಸಿದಾಗ ಈ ರೀತಿಯ ಆದಾಯದ ಇನ್ಸೆಂಟಿವ್ ಏನಿದೆ ಇದು ಭಾಳ ಅನುಕೂಲ ಆಗ್ತಾಯಿದೆ ಅವರಿಗೆ. ಎಸ್ಪೆಷಲಿ 2021-22ನಲ್ಲಿ ಕೋವಿಡ್ ಬಂದು ಅವರಿಗೆ ಆರ್ಥಿಕ ಮಟ್ಟ ಏನಾಯಿತು, ಕಡಿಮೆ ಆಗಿದೆ. ಸೊ ಹಾಗಿದ್ದಾಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಹಳ್ಳಿನಲ್ಲಿ ಜಾಸ್ತಿ ಜನ ಇರೋದು ಏಜ್ಡ್ ಪೀಪಲ್ ಇರೋದು ಮತ್ತು
ಯಾರ ಕೈಲಿ ಶಕ್ತಿ ಇಲ್ವೋ ಅವರು ಅಲ್ಲಿ ವಾಸವಾಗಿದ್ದಾರೆ. ಸೊ ಆ ಒಂದು ಪಾಪ್ಯುಲೇಷನ್ನ ನೋಡ್ಕೊಳ್ಳಿಕ್ಕೆ ಇದು ಒಂದು ಬಹಳ ಕೊಡುಗೆಯಾಗಿದೆ ಈ ರೀತಿಯ ಒಂದು ಜನರಿಗೆ. ಅಫ್ಕೋರ್ಸ್ ಬೇರೆಯವ್ರಿಗೂ ಹೆಲ್ಪ್ ಆಗ್ತಾ ಇದೆ. ಅದರಲ್ಲೂ ಇವ್ರನ್ನ ಗಮನಿಸಿದಾಗ ಈ ಒಂದು ಆರ್ಥಿಕ ಸ್ವಾವಲಂಬನೆ ಏನು ಒಂದು ಒಬ್ಬ ವ್ಯಕ್ತಿ ಬದುಕಬೇಕು ಅಂದರೆ ಅವನಿಗೆ ಮೊದಲನೇದಾಗಿ ಯಾರ ಹತ್ರನೂ ಬೇಡುವ ಸ್ಥಿತಿ ಇರಬಾರ್ದು. ಸೊ ಅವನು ಸ್ವಂತ ದುಡ್ಡಲ್ಲೇ ಖರ್ಚು ಮಾಡಿ ತಾನು ಬೆಳಿಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಇದಿರ್ತದೆ. ಒಂದು ಒಂದು ವಾಟ್ ವಿ ಕಾಲ್ ಇಟ್ ಎಸ್ ಒಂದು ಅವರ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಇದನ್ನ ಇಟ್ಕೊಂಡಿರ್ತಾರೆ. ಅಂದರೆ ಬೇಡುವಂಥದ್ದು ಇರಬಾರ್ದು. ಅದಕ್ಕೆ ಏನು ಹೇಳ್ತೀವಿ ಅಂತಂದ್ರೆ ಕನ್ನಡದಲ್ಲಿ ಸ್ವಾವಲಂಬನೆ ಸ್ವಂತ ಇರಬೇಕು ಅಂತ ಇರ್ತದೆ. ಸೊ ಆ ದೃಷ್ಟಿಯಲ್ಲಿ ಗ್ಯಾರಂಟಿಗಳು ಭಾಳ ಮಹತ್ವದ ಪಾತ್ರ ವಹಿಸ್ತಿದೆ, ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ನಾವು ಇತ್ತೀಚೆಗೆ ನಾವು ವರ್ಲ್ಡ್ ಬ್ಯಾಂಕ್ ಕೂಡ ಅಪ್ರಿಷಿಯೇಟ್ ಮಾಡಿದೆ. 5 ಗ್ಯಾರಂಟೀಸಿಂದ ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗಿದೆ ಮತ್ತು ಮೊಬಿಲಿಟಿ ಹೆಚ್ಚಾಗಿದೆ. ಈ ಶಕ್ತಿ ಸ್ಕೀಮಿಂದ ಮೊಬಿಲಿಟಿ ಅಂದರೆ ಒಂದು ಹೆಣ್ಮಕ್ಳ ಒಂದು ಮಾರುಕಟ್ಟೆನಲ್ಲಿ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳಾಗ್ತಾಯಿದೆ. ಮತ್ತು ಮಕ್ಕಳು ಎಜುಕೇಷನ್ ಮಾಡಲಿಕ್ಕೆ ಒಳ್ಳೆಯ ಉತ್ತಮ ಅಂದರೆ ಈಗೇನಾಗಿದೆ ಅಲ್ಲ, ಇದು ನೀವು ಆಗ ಹೇಳಿದ್ರಲ್ಲ ಜನರ ಮೇಲೆ ಇನ್ವೆಸ್ಟ್ ಮಾಡೋದು. ಹೌದೌದು, ಅದೇ ಬೇಕಾಗಿರೋದು. ಈಗ ವಿ ಹ್ಯಾವ್ ಟು ಟ್ರಸ್ಟ್ ಪೀಪಲ್. ಆಮೇಲೆ ನೋಡಿ ನಾನು ಆವಾಗ ಒಂದು ಅಪಾಯ ಹೇಳಿದೆ, ನನಗೆ ಬಹಳ ದೊಡ್ಡ ಅಪಾಯ ಈ ಎಕನಾಮಿಕ್ಸ್ ವಿಷಯದಲ್ಲಿ ಅಂತಂದ್ರೆ ನನಗೆ ಅದೊಂದು ಅನ್ನಿಸ್ತು. ಇನ್ನೊಂದಿದೆ ಏನಂದರೆ, ಈಗ ಇಂಡಿಯಾದ 65% ಜನಸಂಖ್ಯೆ 35 ವರ್ಷದ ಒಳಗಿನವರು ಅಥವಾ ಆಸುಪಾಸಿನವರು, ಹೌದಾ? ಅಂದಾಜಿನ ಪ್ರಕಾರ ಕರೆಕ್ಟ್. ಈಗ 2047ಕ್ಕೆ ಅಂದರೆ ಇನ್ನು 20 ವರ್ಷ, ಇನ್ನು 20 ವರ್ಷಕ್ಕೆ ಇವರೆಲ್ಲರಿಗೂ ರಿಟೈರ್ಮೆಂಟ್ ಏಜ್. ಹೌದು. ಸೊ ಅವಾಗ ಈಗಲೇ ಅನ್ಪ್ರೊಡಕ್ಟಿವ್ ಆಗಿದ್ದರೆ ಈ ನಮ್ಮ ಯುವಶಕ್ತಿ, ಆಗ ಇದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ. ಇದೇನಾಗುತ್ತೆ, ನಾವು ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ. ಒಂದು, ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ. ಎರಡನೇದು, ದೇ ವಿಲ್ ಬಿಕಮ್ ಬರ್ಡನ್ ಟು ದಿ ಸ್ಟೇಟ್. ಈಗ ಆಲ್ರೆಡಿ ಬರ್ಡನ್ ಆಗ್ತಾ ಇದೆ ಒಂದು ಗ್ರೂಪು. ಸೊ ಈ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತಂದರೆ ಅನುತ್ಪಾದಕ ವೆಚ್ಚಗಳು ಸ್ಟೇಟ್ಗೆ ಹೆಚ್ಚಾಗ್ತದೆ. ಈ ಪೊಲೀಸಿಂಗ್ ಮಾಡೋವಂಥದ್ದು, ಅಥವಾ ಅವರಿಗೆ ಅನಾಥಾಶ್ರಮಗಳನ್ನು ಕಟ್ಸ್ಕೊಳ್ಳುವಂಥದ್ದು, ಅಥವಾ ಅವರಿಗೆ ಹಾಸ್ಪಿಟಲ್ಗಳನ್ನು ಜಾಸ್ತಿ ತೆರಿಬೇಕಾಗುತ್ತೆ. ಸೊ ಈ ರೀತಿಯ ಮಾನಸಿಕ ಸ್ಥಿತಿ, ದೇಶದ ಮಾನಸಿಕ ಸ್ಥಿತಿನೇ ಹಾಳಾಗುವಂಥ ಚಾನ್ಸಸ್ ಇರ್ತದೆ. ಪ್ರತಿಯೊಬ್ಬರಿಗೂ ದುಡಿದು ಸಂಪಾದನೆ ಮಾಡಿ ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂತ ಇದೆ. ಅದಕ್ಕೋಸ್ಕರ ಈ ಒಂದು ಅರ್ಥ ವ್ಯವಸ್ಥೆ ಏನಿದೆ ಅದು ಜೀವನ ಮಟ್ಟವನ್ನು, ಜೀವನದ ಪರಿಕ್ರಮ ಅಥವಾ ವ್ಯವಸ್ಥೆಯನ್ನು ತೀರ್ಮಾನ ಮಾಡುವಂಥದ್ದು. ಅದರಿಂದ ಎಕಾನಮಿನ ನಾವು ಭಾಳ ಕೇರ್ಫುಲ್ಲಾಗಿ ಎಕಾನಮಿನ ಶೇಪ್ ಮಾಡಬೇಕಾಗುತ್ತೆ. ಸೊ ಇದು ಇಟ್ ಇಸ್ ನಾಟ್ ಎ ಜೋಕ್, ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಆರ್ಥಿಕತೆಯನ್ನು ನಾವು ಬೇರೆ ರಾಷ್ಟ್ರಗಳಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಗೌರ್ಮೆಂಟ್ಗಳೆಲ್ಲ ಬಿದ್ದೋಗಿದೆ. ಬ್ರೆಜಿಲ್ಲು ಮತ್ತು ಅರ್ಜೆಂಟೈನಾ ಅನ್ನೋ ರಾಷ್ಟ್ರಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ತುಂಬ ಸರ್ಕಾರಗಳು ಬಿದ್ದೋಗಿರೋಂಥದ್ದು ನಾವು ಗಮನಿಸ್ಬೋದು. ಅದರಿಂದ ಯುವಕರಿಗೆ ನಾವು ಒಳ್ಳೆ ಮಾರ್ಗ ತೋರಿಸ್ಬೇಕು. ಆ ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಮಾಡಲೇಬೇಕು. ಈಗ ನೋಡಿ, ನಾನು ಗ್ಯಾರಂಟಿ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ಕೇಳ್ಬೇಕಂತ ಅನಿಸಿತ್ತು. ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ ಏನಂತಂದರೆ, ಗ್ಯಾರಂಟಿಗಳಿಂದ ದಿವಾಳಿ ಆಗ್ತಿದೆ, ಬಡವರು ಅವರು ಕೆಲಸ ಮಾಡುವಂಥದ್ದನ್ನು ಆ ಇಚ್ಛಾಶಕ್ತಿಯನ್ನು ಕಳ್ಕೊಳ್ತಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳನ್ನ ನಿಲ್ಲಿಸಿ ಅಂತ ಒಬ್ಬ ಸ್ವಾಮೀಜಿ ಮಾತಾಡಿದ್ದಾರೆ. ಈಗ ಆ್ಯಸ್ ಎ ಎಕನಾಮಿಸ್ಟ್ ನೀವೇನು ಹೇಳ್ತಿದ್ದೀರಿ? ಬಡವ್ರ ಮೇಲೆ ಆರ್ ಜನರ ಮೇಲೆ ಸರ್ಕಾರ ಹೂಡಿಕೆ ಮಾಡಬೇಕು, ಅವರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸ್ಬೇಕು ಅಂತ. ಏನು ಆ ಸ್ವಾಮೀಜಿಯ ಹೇಳಿಕೆ ಬಗ್ಗೆ ನೀವು ಗಮನಿಸಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸಮಾಜದ ಸಮಸ್ಯೆ ಏನಂತಂದರೆ, ಈಗ ಯಾರೋ ಒಬ್ಬರು ಸ್ವಾಮೀಜಿಗಳು ಹೇಳಿದಾರೆ ಅಂತಂದರೆ ಅವರು ಪುರಾವೆಗಳ ಜೊತೆ ಹೇಳಿರಲ್ಲ, ಸಬ್ಸ್ಟ್ಯಾನ್ಸ್ ಇರಲ್ಲ. ಅದಕ್ಕೆ ಸಬ್ಸ್ಟ್ಯಾನ್ಸ್ ಅಂದರೆ ಆಧಾರ ಇರಲ್ಲ. ಅವರು ಸ್ಟಡಿ ಮಾಡಿ ಆಧಾರಗಳನ್ನು ಇಟ್ಕೊಂಡು ಹೇಳಿದಾಗ ನಾವು ಒಪ್ಪುವಂಥದ್ದು. ಕೇವಲ ದುಡ್ಡು ಕೊಟ್ಟರೆ ಜನ ದುಡಿಯಲ್ಲ ಅಂತ ಅನ್ನೋದು ತಪ್ಪು ಅಭಿಪ್ರಾಯ. ಹೆಣ್ಮಕ್ಳು ಯಾವಾಗಲೂ ಅವ್ರಿಗೆ ದುಡಿಯೋ ಮನಸ್ಸಿರ್ತದೆ, ಕುತ್ಕೊಂಡು ತಿನ್ನೋ ಮನಸ್ಸಿರೋದೇ. ಅಗ್ರಿ. ಏನಂದರೆ ನಿಜಕ್ಕೂ ಗಂಡಸರು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಭಾಳ ಪ್ರೊಡಕ್ಟಿವ್ ಇರ್ತಾರೆ. ಸೊ ಅವರು 2,000 ರೂಪಾಯಿ ಇದ್ರೆ ಅದು 4,000 ರೂಪಾಯಿ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಸೊ
ಸೊ ನಾವು ಒಂದು ತಪ್ಪು ಸಂದೇಶವನ್ನು ಸಮಾಜಕ್ಕೆ ನೀಡಬಾರ್ದು. ಸೊ ಹಾಗಾಗಿ ಎಷ್ಟೋ ಮನೆಗಳಲ್ಲಿ ಆ ಒಂದು ಉಳಿತಾಯ ಹೆಚ್ಚಾಗ್ತಾ ಇದೆ. ಉಳಿತಾಯ ಹೆಚ್ಚಾಗೋದ್ರ ಜೊತೆಗೆ ಅದನ್ನು ಹಾಡು, ಕುರಿ ಮತ್ತು ಬೇರೆ ಬೇರೆ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಯೋಗಕ್ಷೇಮ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆ ಹಾಸ್ಪಿಟ್ಲ್ ಖರ್ಚುಗಳನ್ನು ಮೀಟ್ ಮಾಡ್ತಾರೆ ಅದರಲ್ಲಿ 5 ಗ್ಯಾರಂಟೀಸಿಂದ. ಹೀಗಾಗಿ ಒಂದು ಅಪ್ಪರ್ ಮೊಬಿಲಿಟಿ ಅಂತ ಹೇಳ್ತೀವಿ. ಇದು ನಾವು ಲೋ ಇನ್ಕಮ್ ಕಂಟ್ರಿಯಿಂದ ಹೈ ಇನ್ಕಮ್ ಕಂಟ್ರಿಗೆ ಹೇಗೆ ಕಂಟ್ರಿಗಳು ಹೋಗ್ಬೇಕು ಅಂತ ಇರ್ತದೋ, ಇವರು ಕೂಡ ಲೋ ಇನ್ಕಮ್ ಜನ ಅಲ್ಲಿಗೆ ಹೋದ್ರೆ ತಾನೇ ಕಂಟ್ರಿಯಲ್ಲಿ ಹೋಗೋದು. ಹೌದು, ಮೊಬಿಲಿಟಿ, ಅಪ್ಪರ್ ಮೊಬಿಲಿಟಿಗೆ ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ರೀತಿಯ ಕಾರ್ಯಕ್ರಮಗಳು ಅವರಿಗೆ ಇನ್ನೂ ಹೆಚ್ಚು ಆಶಾಭಾವನೆಗಳನ್ನು ಅಥವಾ ಆಸೆಗಳನ್ನು ಇಟ್ಕೊಂಡು ಬೆಳೀಲಿಕ್ಕೆ ಮತ್ತು ಅವರ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಲಿಕ್ಕೆ ಅವ್ರ ಡ್ರೀಮ್ ಇರ್ತದೆ ಪ್ರತಿಯೊಬ್ಬರಿಗೂ, ನಾವು ಹೀಗೆ ಬೆಳಿಬೇಕು ಅಂತ. ಸೊ ಅದಕ್ಕೆ ಇದು ಅಭಿವೃದ್ಧಿಗೆ ಪೂರಕವಾಗಿರುವಂಥದ್ದೇ ಗ್ಯಾರಂಟಿ ಅಂತ ನಾನು ಹೇಳಬಲ್ಲೆ. ಓಕೆ ಸರ್, ಫೈನಲಿ ಇನ್ನೊಂದು ಕ್ವಶನ್ ಏನಂದರೆ, ಈಗ ಭಾರತದ ಬೆಳವಣಿಗೆ ಮೇಲೆ ಈಗ ಜಾಗತಿಕವಾಗಿರುವಂಥ ಒಂದು ಯುದ್ಧದ ವಾತಾವರಣ ಇದೆಯಲ್ಲ. ಯಾಕೆಂದ್ರೆ ನೋಡಿ, ಕಳೆದ 3-4 ವರ್ಷಗಳಲ್ಲಿ ಉಕ್ರೇನ್ ರಷ್ಯಾ ಆಯಿತು, ಮತ್ತು ಪ್ಯಾಲೆಸ್ತೈನ್ ಗಾಜಾ, ದೆನ್ ಈಗ ಇಸ್ರೇಲ್ ಮತ್ತು ಇರಾನ್, ಮಧ್ಯದಲ್ಲಿ ಭಾರತ ಪಾಕಿಸ್ತಾನ ಕೂಡ ಆಗಿತ್ತು. ಈ ಥರದ ವಾತಾವರಣ ಇದೆಯಲ್ಲ, ಇಡೀ ಜಗತ್ತಿನಲ್ಲಿ ಇದೆಯಲ್ಲ, ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಅದೇ ಈಗ ಆರ್ಥಿಕತೆಗಳು ಒಂಥರ ಮರಳಿನ ಮೇಲೆ ಮನೆ ಕಟ್ಕೊಂಡಂಗೆ ಆಗಿರುವಂಥದ್ದು ಈಗ ಆರ್ಥಿಕತೆಗಳ ಸ್ಥಿತಿ. ಈಗ ನೋಡಿ, ಟ್ರಂಪ್ ಅವರ ಒಂದು ಟ್ಯಾರಿಫ್ ಪಾಲಿಸಿಗಳೇನಿದೆ ಅದು ಇಡೀ ವಿಶ್ವವೇ ತಲ್ಲಣ ಆಗಿಬಿಟ್ಟಿದೆ. ಜೊತೆಗೆ ಈ ಯುದ್ಧಗಳು, ಜೊತೆಗೆ ಹವಾಮಾನ ಬದಲಾವಣೆ, ಅಂದರೆ ಇಡೀ ವಿಶ್ವದಲ್ಲಿ ಸಮಸ್ಯೆಗಳ ಆಗರ ಆಗಿಬಿಟ್ಟಿದೆ. ಇಡೀ ವಿಶ್ವವೇ ಸಮಸ್ಯೆಗಳ ಆಗರ. ಈ ಕೋವಿಡ್ ಆಯಿತು. ಸೊ ಹೀಗಾಗಿ ಒಂದು ಅನ್ಸರ್ಟನಿಟಿ ಮತ್ತು ಗಂಡಾಂತರಗಳು ಜಾಸ್ತಿ ಆಗ್ತಾಯಿದೆ. ಅನಿರೀಕ್ಷಿತತೆ ಮತ್ತು ಗಂಡಾಂತರಗಳು, ರಿಸ್ಕ್ಸು ಮತ್ತು ಅನ್ಸರ್ಟನಿಟಿ ಜಾಸ್ತಿ ಆಗ್ತಾಯಿದೆ. ಸೊ ಈ ರೀತಿ ಒಂದು 21st ಸೆಂಚುರಿ ವಿಚ್ ಈಸ್ ವೆರಿ ಫ್ರಜೈಲ್ ಆಗಿದೆ. ಫ್ರಜೈಲ್ ಆಗಿರಬೇಕಾದಾಗ ನೋ ಕಂಟ್ರಿ ಇಸ್ ಸೇಫ್. ಯಾಕಂತಂದರೆ ಎವ್ರಿ ಕಂಟ್ರಿ ಇಸ್ ಇಂಟರ್ಡಿಪೆಂಡೆಂಟ್. ಈಗ ಭಾರತ ದೇಶ ಗಲ್ಫ್ ಕಂಟ್ರೀಸ್ನ ಆಯಿಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈಗ ನಾವು ಎಷ್ಟೇ ರಿಸರ್ವ್ಸ್ ಮಾಡ್ಬೋದು, ಆಯಿಲ್ನ ಶೇಖರಣೆ ಮಾಡಿ 1 ತಿಂಗಳು 3 ತಿಂಗಳವರೆಗೂ ಇಟ್ಕೋಬೋದು. ಬಟ್ ಬಿಯಾಂಡ್ ಅದನ್ನು ಇಟ್ಕೊಳ್ಳಿಕ್ಕೆ ನಮ್ಮಲ್ಲಿ ಕೆಪ್ಯಾಸಿಟಿ ಇರೋದಿಲ್ಲ. ಅದರಿಂದ ಈ ಒಂದು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸು, ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಸು ಜನರ ಒಂದು ಆರ್ಥಿಕ ಭದ್ರತೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದು ಸರ್ಕಾರದ ಅಂದರೆ ದೇಶದ ಮೇಲೆ ಬೀರಿದ್ರೆ ಅದು ಜನರ ಸಾಮಾನ್ಯರ ಮೇಲೆ ಬೀಳುವಂಥದ್ದು. ಈಗ ಇನ್ಫ್ಲೇಷನ್ ಹೆಚ್ಚಾಗುವಂಥದ್ದು, ಇನ್ಫ್ಲೇಷನ್ನಿಂದ ಮಾರುಕಟ್ಟೆನಲ್ಲಿ ಸಾಕಷ್ಟು ವ್ಯತ್ಯಯಗಳಾಗುವಂಥದ್ದು, ಇದರಿಂದಾಗಿ ರಿಸ್ಕ್ಗಳು, ಎಕನಾಮಿಕ್ ರಿಸ್ಕು ಜಾಸ್ತಿ ಆಗುವಂಥದ್ದು, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಜಾಸ್ತಿ ಆಗುವಂಥದ್ದು. ಅದೇ ರೀತಿ ಹವಾಮಾನ ಬದಲಾವಣೆಯಿಂದ ನ್ಯಾಚುರಲ್ ಡಿಸಾಸ್ಟರ್ಸ್ ರಿಲೇಟೆಡ್ ರಿಸ್ಕ್ ಜಾಸ್ತಿ ಆಗ್ಬೋದು. ಇದು ಏನಾಗ್ತಾಯಿದೆ ಅಂದರೆ, ಈ ರೀತಿಯ ಸಮಸ್ಯೆಗಳು, ಜಾಗತಿಕ ಸಮಸ್ಯೆಗಳು ಈ ಒಂದು ಬಡತನದಲ್ಲಿರುವಂಥ ರಾಷ್ಟ್ರಗಳಿಗೆ ಇನ್ನೂ ಜಾಸ್ತಿ ಬಡತನವನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಹೆಚ್ಚು. ಈಗ ಅನ್ಟೈಮ್ಲಿ ಮಳೆ ಬರುವಂಥದ್ದು, ಮತ್ತು ಅನ್ಟೈಮ್ಲಿ ಮಳೆ ಬಂದಾಗ ಈ ಒಂದು ಅಗ್ರಿಕಲ್ಚರ್ ಕ್ರಾಪ್ಸ್ ಎಲ್ಲ ಲಾಸ್ ಆಗುವಂಥದ್ದು. ಈ ಲಾಸ್ ಆದಾಗ ಅದು ತುಂಬಿಕೊಡ್ಲಿಕ್ಕೆ ಸರ್ಕಾರಗಳು ಮುಂದೆ ಬರೋದಿಲ್ಲ. ಸೊ ಆವಾಗ ರೈತರು ಬಡತನಕ್ಕೆ ನೂಕಲ್ಪಡ್ತಾರೆ. ಸೊ ಈ ಬಡತನದಿಂದ ಮತ್ತೆ ಹೊರಗಡೆ ಬರಬೇಕು ಅಂದರೆ ಅವರಿಗೆ ಒಂದು ಡಿಕೇಡ್ 2 ಡಿಕೇಡ್ಸ್ ಆಗುತ್ತೆ. ಆದ್ದರಿಂದ ಸರ್ಕಾರಗಳು ಆರ್ಥಿಕ ರಿಸ್ಕ್ಸನ್ನು ಕಡಿಮೆ ಮಾಡಬೇಕು, ನ್ಯಾಚುರಲ್ ರಿಸ್ಕನ್ನು ಕಡಿಮೆ ಮಾಡಬೇಕು ಅಂತಂದರೆ ಈ ರೀತಿಯ ಸುಸ್ಥಿರ ಅಭಿವೃದ್ಧಿಯ ಕಡೆ ಹೋಗಬೇಕಾಗುತ್ತೆ. ಅದರಿಂದ ಜನರಿಗೆ ಏನು ಬೇಕು, ಅವರು ಸಿಟಿಯಲ್ಲಿ ವಾಸ ಮಾಡಬೇಕು ಅಂತ ಇದ್ದಾರಾ ಅಥವಾ ಹಳ್ಳಿಗಳಲ್ಲೇ ಆ ಸೌಲಭ್ಯಗಳನ್ನ ನೀಡಿದ್ರೆ ಅಲ್ಲೇ ಇರ್ತಾರಾ ಅನ್ನೋದ್ರ ಬಗ್ಗೆ ಇತ್ತೀಚಿನ ನೀವು ಕೋವಿಡ್ ಆದಮೇಲೆ ಎಲ್ಲ ಸಿಟಿಯಿಂದ ಹಳ್ಳಿಗಳ ಕಡೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತದ ಅಭಿವೃದ್ಧಿಯ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಸೊ ಅದರ ಮೂಲಕ ಸುಸ್ಥಿರ ಅಭಿವೃದ್ಧಿಯ ಮಾದರಿಗಳು ಕೂಡ ಬದಲಾವಣೆ ಆಗಬೇಕು. ಅದರ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ನಾವು ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಹೋಗದೇ ಇದ್ರೂ
ನಾವು ವಿಶ್ವದಲ್ಲಿ ಬಲಾಢ್ಯ ರಾಷ್ಟ್ರಗಳಲ್ಲಿ ಒಂದಾಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಭಾಳ ಸವಿಸ್ತರವಾಗಿ ಡಾಕ್ಟರ್ ಕೃಷ್ಣರಾಜ ಅವರು ಮಾತಾಡಿದ್ದಾರೆ. ಮತ್ತು ಅಭಿವೃದ್ಧಿಯ ಮಾದರಿ ಹೇಗಿರಬೇಕು ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದಾಗಿ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದು. ಅದರಿಂದ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ರಿಗೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು.